ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಭಾಗ್ಯ ಹೊಸ ಮನೆಗೆ ಹೋದರೂ ಕೂಡ ಸಂಕಷ್ಟ ತಪ್ಪುತ್ತಿಲ್ಲ. ಈ ಸಂಪತ್ತಿಗೆ ಭಾಗ್ಯ ಯಾಕೆ ಎರಡನೇ ಮದುವೆ ಆಗಬೇಕಿತ್ತು ಎಂದು ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಹೊಸ ಎಪಿಸೋಡ್ ನಲ್ಲಿ ಭಾಗ್ಯಗೆ ಸಾಲು ಸಾಲು ಸವಾಲುಗಳು ಎದುರಾಗಿದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರೇಕ್ಷಕರು ದಂಗಾಗಿದ್ದಾರೆ. ಹೌದು, ಕನ್ನಡದ ಪ್ರಮುಖ ಸೀರಿಯಲ್ ಗಳಲ್ಲಿ ಒಂದಾಗಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ. ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಆದಿ ವಿವಾಹವಾಗಿದೆ. ತಾಂಡವನ ಕಿರುಕುಳದಿಂದ ತಪ್ಪಿಸಿಕೊಂಡು ಭಾಗ್ಯ ಆದಿ ವಿವಾಹವಾಗಿತ್ತು. ಈ ಹಿಂದೆ ಭಾಗ್ಯಗೆ ಹಲವು ಸಂಕಷ್ಟಗಳು ಎದುರಾಗಿದ್ದವು. ಎಲ್ಲಾ ಸಂಕಷ್ಟಗಳನ್ನು ದಾಟಿಕೊಂಡು ಭಾಗ್ಯ ಆದಿ ವಿವಾಹವಾಗಿದೆ. ಆದರೆ ವಿವಾಹವಾಗಿ ವರನ ಮನೆಗೆ ಬಂದ ಬೆನ್ನಲ್ಲೇ ಇಲ್ಲೂ ಕೂಡ ಭಾಗ್ಯಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ಈ ದೃಶ್ಯಗಳನ್ನು ನೋಡಿದ ಪ್ರೇಕ್ಷಕರು ಈ ಭಾಗ್ಯಕ್ಕೆ ಭಾಗ್ಯ ಯಾಕೆ ಎರಡನೇ ಮದುವೆ ಆಗಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಆದಿ ಮನೆಗೆ ಭಾಗ್ಯ ಬಂದ ಮೇಲೆ ವಿಶೇಷ ಪೂಜೆ ನಡೆಯುತ್ತಿದೆ. ಈ ಪೂಜೆಯಲ್ಲಿ ಭಾಗ್ಯ ಪಾಲ್ಗೊಳ್ಳಬಾರದು ಅಂತ ಆದಿ ಮನೆಯವರು ಭಾರಿ ಕಿರುಕುಳ ಕೊಡುತ್ತಿದ್ದಾರೆ. ಅದರಲ್ಲೂ ಆದಿಯ ಸೋದರತ್ತೆ ಹಾಗೂ ಕನ್ನಿಕಾಳ ಅಧಿಕ ಪ್ರಸಂಗತನ ಹೆಚ್ಚಾಗಿದೆ. ಈ ರೀತಿ ಇರುವಾಗಲೇ ಭಾಗ್ಯ ಪೂಜೆಯಲ್ಲಿ ಭಾಗಿಯಾಗಬಾರದು ಅಂತ ಆಕೆಯ ಸೀರೆಯನ್ನು ಹಾಳು ಮಾಡುತ್ತಾರೆ. ಅಲ್ಲದೆ ನೆಕ್ಲೆಸ್ ಸಹ ಮುರಿದು ಹೋಗಿತ್ತು. ಆದರೆ ಭಾಗ್ಯ ಈ ಸವಾಲನ್ನು ಧೈರ್ಯವಾಗಿ ಎದುರಿಸಿದ್ದಳು. ಬೇಗ ಬೇಗ ಹಾಳಾದ ಸೀರೆಯನ್ನು ಹೊಲಿಗೆ ಹಾಕಿಕೊಂಡು ಆದಿಯೊಂದಿಗೆ ಬಂದಿದ್ದಾಳೆ. ಇದನ್ನು ನೋಡಿ ಆದಿ ಮನೆಯವರು ಶಾಕ್ ಆಗಿದ್ದಾರೆ. ಇನ್ನು ಭಾಗ್ಯಗೆ ಪರಂಪರೆಯ ಪರೀಕ್ಷೆ ಶುರುವಾಗಿದೆ. ಹೌದು, ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಭಾಗ್ಯಗೆ ಪರಂಪರೆಯ ಪರೀಕ್ಷೆ ಶುರುವಾಗಿದೆ. ಪೂಜಾರಿಗಳು ಭಾಗ್ಯಗೆ ಹೋಗಿ ನೈವೇದ್ಯ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆಗ ಆದಿಯ ಸೋದರತ್ತೆ ನೈವೇದ್ಯದೊಂದಿಗೆ ಮನೆಯವರೆಲ್ಲರಿಗೂ ಕೂಡ ಅಡುಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲರಿಗೂ ಅಡುಗೆ ಹಾಗೂ ದೇವರಿಗೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಯಾರ ಸಹಾಯವನ್ನು ಕೂಡ ಪಡೆದುಕೊಳ್ಳಬಾರದು ಅಂತ ಹೇಳಿದ್ದಾರೆ. ಈ ಮೂಲಕ ಭಾಗ್ಯಗೆ ಪರಂಪರೆಯ ಪರೀಕ್ಷೆ ಶುರುವಾಗಿದೆ ಎಂದು ಹೇಳಲಾಗಿದೆ. ಇನ್ನು ಭಾಗ್ಯ ನೈವೇದ್ಯವನ್ನು ಮಾಡಿಕೊಂಡು ಇನ್ನೇನು ತೆಗೆದುಕೊಂಡು ಬರುವಾಗ ಭಾಗ್ಯಳ ಮಗ ಅಡ್ಡ ಬಂದಿದ್ದು ನೈವೇದ್ಯ ಚೆಲ್ಲಿರುವಂತೆ ತೋರಿಸಲಾಗಿದೆ. ಹೀಗಾಗಿ ಮುಂದೆ ಭಾಗ್ಯ ಏನು ಮಾಡುತ್ತಾಳೆ ಎನ್ನುವ ಕುತೂಹಲ ಎದುರಾಗಿದೆ. ಇನ್ನು ಈ ಸುಖಕ್ಕೆ ಯಾಕೆ ಎರಡನೇ ಮದುವೆ ಆಗಬೇಕಿತ್ತು ಎಂದು ಕೇಳುತ್ತಿದ್ದಾರೆ. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಇತ್ತೀಚಿನ ಎಪಿಸೋಡ್ಗಳಿಗೆ ಪ್ರೇಕ್ಷಕರು ಶಾಕ್ ಆಗಿದ್ದಾರೆ. ಈ ಸುಖಕ್ಕೆ ಭಾಗ್ಯ ಯಾಕೆ ಎರಡನೇ ಮದುವೆ ಆಗಬೇಕಾಗಿತ್ತು ಎಂದು ಹಲವರು ಪ್ರಶ್ನೆ ಮಾಡುತ್ತಿದ್ದಾರೆ. ಸೊಸೆಯೊಬ್ಬಳೆ ಅಡುಗೆ ಮಾಡಬೇಕು ಎಂದು ಯಾವ ಶಾಸ್ತ್ರದಲ್ಲಿ ಹೇಳಿದೆ? ಸದ್ಯ ಸೌದೆ ಒಲೆಯಲ್ಲಿಯೇ ಮಾಡಬೇಕು ಎಂದು ಹೇಳಲಿಲ್ಲವಲ್ಲ. ಆದಿಯ ಈ ಸೋದರತ್ತೆಗೆ ಮದುವೆ ಆಗಿಲ್ಲವೇ? ಅವಳ ಹಾಗೂ ಕನ್ನಿಕಾಳ ಅಧಿಕ ಪ್ರಸಂಗಕ್ಕೆ, ದುಷ್ಟತನಕ್ಕೆ, ದುರ್ದುಂಡಿ ಮುಖಗಳಿಗೆ ಈ ಮನೆಯಲ್ಲಿ ಯಾಕಿಷ್ಟು ಪ್ರಾಶಸ್ತ್ಯ? ಬೆನ್ನೆಲುಬು ಇಲ್ಲದ ಗಂಡಸರು ಯಪ್ಪ ಎಂದು ಕ್ಯಾಕರಿಸಿ ಉಗಿಯುತ್ತಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಅಮ್ಮ ಭಾಗ್ಯಳನ್ನು ದ್ವೇಷಿಸುವ ಮಗಳು ತನ್ವಿ ನಿಜ ಜೀವನದಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಶೂಟಿಂಗ್ ಬಿಡುವಿನಲ್ಲಿ ನಟಿ ಸುಷ್ಮಾ ಕೆ ರಾವ್ ಮತ್ತು ಅಮೃತಾ ಗೌಡ ಒಟ್ಟಿಗೆ ಮಾಡುವ ಡ್ಯಾನ್ಸ್ ರೀಲ್ಸ್ ಗಳು ವೈರಲ್ ಆಗಿದ್ದು ಅಭಿಮಾನಿಗಳಿಂದ ಮೆಚ್ಚುಗೆ ಗಳಿಸಿವೆ. ಸದ್ಯ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯಳ ಮತ್ತೊಂದು ಹಂತದ ಗೋಳು ಶುರುವಾಗಿದೆ. ಆದಿಯ ಜೊತೆ ಮದುವೆಯೇನೋ ಆಗಿದೆ. ತಾಂಡವ್ಗೆ ಸಂಪೂರ್ಣ ತದ್ವಿರುದ್ಧ ಆಗಿರೋ ಆದಿ ಭಾಗ್ಯಳ ಜೀವನದಲ್ಲಿ ತಂಗಾಳಿ ತಂದಿದ್ದಾನೆ. ಆದರೆ ಅದರ ಜೊತೆಗೆ ನಾದಿನಿ ಅತ್ತೆ ಕಾಟ ಭಾಗ್ಯಳ ಕಾಡುತ್ತಿದೆ. ಅದೇ ಇನ್ನೊಂದೆಡೆ ಮಗಳು ತನ್ವಿ ಅಮ್ಮನನ್ನು ಕಂಡು ದ್ವೇಷ ಮಾಡುತ್ತಿದ್ದಾಳೆ. ಅಪ್ಪನ ಕೆಟ್ಟತನ, ದುಷ್ಟಬುದ್ಧಿ ಗೊತ್ತಿದ್ದರೂ ಕೂಡ ಮಗಳು ತನ್ವಿಗೆ ಅಮ್ಮ ಇನ್ನೊಂದು ಮದುವೆಯಾಗಿರುವುದು ಇಷ್ಟವಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಮ್ಮನನ್ನು ಅವಮಾನಿಸುತ್ತಾಳೆ. ಅವಳಿಗೆ ಅಮ್ಮನ ಮೇಲೆ ಇನ್ನಿಲ್ಲದ ದ್ವೇಷ. ಇದು ಸೀರಿಯಲ್ ವಿಷಯವಾದರೆ ಶೂಟಿಂಗ್ ನಿಂದ ಬಿಡುವು ಮಾಡಿಕೊಂಡು ಭಾಗ್ಯ ಪಾತ್ರಧಾರಿ ಅಂದ್ರೆ ಸುಷ್ಮಾ ಕೆ ರಾವ್ ಮತ್ತು ಮಗಳು ತನ್ವಿ ಪಾತ್ರಧಾರಿ ಅಮೃತಾ ಗೌಡ ಅವರು ಭರ್ಜರಿ ರೀಲ್ಸ್ ಮಾಡುತ್ತಲೇ ಇರುತ್ತಾರೆ. ಇದೀಗ ಸೂಪರ್ ಹಿಟ್ ಹಾಡಿಗೆ ಇಬ್ಬರು ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಇವರ ಜೋಡಿಗೆ ಫ್ಯಾನ್ಸ್ ಶ್ಲಾಘನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಅಷ್ಟಕ್ಕೂ ಶೂಟಿಂಗ್ ನಿಂದ ಬಿಡುವು ಆದಾಗಲೆಲ್ಲ ಸುಷ್ಮಾ ಅವರು ಭಾಗ್ಯಲಕ್ಷ್ಮಿ ಟೀಮ್ ಜೊತೆ ಹೀಗೆ ಸ್ಟೆಪ್ ಹಾಕುತ್ತಲೇ ಇರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿಯೂ ಸಖತ್ ಆಕ್ಟಿವ್ ಆಗಿರುವ ಅವರು ಹಲವಾರು ವಿಡಿಯೋ ಶೇರ್ ಮಾಡುತ್ತಾರೆ. ಭಾಗ್ಯಳ ಮಗಳು ತನ್ವಿ ಅಂದ್ರೆ ಅಮೃತ ಹೆಚ್ಚಾಗಿ ತನ್ನ ತಮ್ಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಿಹಾರ್ ಗೌಡ ಜೊತೆ ಭಾಗ್ಯಲಕ್ಷ್ಮಿ ತಂಡದ ಜೊತೆ ರೀಲ್ಸ್ ಮಾಡುತ್ತಾ ಡ್ಯಾನ್ಸ್ಗೆ ಹೆಜ್ಜೆ ಹಾಕುತ್ತಾ ಎಂಜಾಯ್ ಮಾಡುವ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಗಳನ್ನು ಪಡೆದಿರುವ ಈ ಬಾಲ ಕಲಾವಿದೆ ನೆಗೆಟಿವ್ ಪಾತ್ರದಲ್ಲಿ ನಟಿಸಿದ್ರು ಕೂಡ ಈಕೆಯ ನಟನೆಗೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದೀಗ ಸೀರಿಯಲ್ ಅಮ್ಮ ಮಗಳ ರೀಲ್ಸ್ ನೋಡಿ ಮುಂದೊಂದು ದಿನ ಭಾಗ್ಯಳ ಮಗಳು ತನ್ವಿ ಅಂದ್ರೆ ಅಮೃತ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಎನ್ನುತ್ತಿದ್ದಾರೆ ಅಭಿಮಾನಿಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.